ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶ್ರೀ ಭದ್ರೇಶ್ವರನ ದೇವಾಲಯದ 2 ಕೋಟಿ ಮೌಲ್ಯದ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಜರುಗಿತು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಭದ್ರೇಶ್ವರ ದೇವಸ್ಥಾನ ದಕ್ಷಿಣ ಭಾರತ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಬಿಲ್ಲೋಪತ್ರಿ ವನದ ಆರಾಧ್ಯ ದೈವ ಶ್ರೀ ಭದ್ರೇಶ್ವರನ ದೇವಾಲಯದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವ ನೂತನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭೂವಿಜ್ಞಾನ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಇವರು ಭೂಮಿ ಪೂಜಾ ನೆರವೇರಿಸಿ ಮಾತನಾಡಿದರು. ಕೊಪ್ಪಳ ಜಿಲ್ಲಾ ಗವಿಸಿದ್ದೇಶ್ವರ ಶಾಖಾ ಮಠದ ಹೂವಿನ ಹಡಗಲಿ ಪರಮ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಹಿರಿಯ ಶಾಂತವೀರ ಶ್ರೀಗಳವರು ದಿವ್ಯ ಸಾನ್ನಿಧ್ಯ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಸಮಾರಂಭದಲ್ಲಿ ವಿವಿಧ ಗ್ರಾಮದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಹೊಸ ಬೈಕ್ಗಳು, ಹೊಸ ಟ್ರ್ಯಾಕ್ಟರ್ಗಳು ದಸರಾ ಮತ್ತು ದೀಪಾವಳಿ ಒಳಗೆ ಪ್ರತಿಯೊಂದು ನಾವು ನೋಡಿದ್ವಿ. ಯಾಕೆ ಹೇಳ್ರಿ? ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ? ಬಟ್ ನಮ್ಮೆಲ್ಲ ಹೇಳ್ತಾರ, ನನಗೆ 65,000 ಉಳಿತು, 70,000 ಉಳಿತು, ಒಂದೊಂದು ಟ್ರ್ಯಾಕ್ಟರ್ಗೆ, ಒಂದೊಂದು ಸೈಕಲ್ ಮೋಟರ್ಕ ಅಂತ ಹೇಳಿ ಹೆಮ್ಮೆಯಿಂದ ಒಂದು ತರವ, 2 ತರೋದು ಅಥವಾ ಹಳೆ ಮಿತ್ರ ಕಟ್ಟು ಹೊಸ ತರೋದು, ಇದು ಇವತ್ತು ರೈತರಿಗೆ ಬೆನ್ನು ಚಪ್ಪರಿಸಕ್ಕಂತ ಕಾರ್ಯಕ್ರಮವನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಂಥ ಸ್ಕೀಮ್ಗಳು ಬೇಕು ನಮಗೆ. ಇವತ್ತು ರಾಜ್ಯದ ಜನ, ದೇಶದ ಜನ ಬಯಸೋದು ಕೇಂದ್ರ ಸರ್ಕಾರ ನಮ್ಮ ಕೈಯನ್ನು ಬಲಪಡಿಸಕ್ಕಂತ ಯೋಜನೆಗಳಿರಬೇಕು. ಕೈಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ಕೊಟ್ಟಾಗ ಆ ಸರ್ಕಾರಗಳ ಬಗ್ಗೆ ಗೌರವ ಹೆಮ್ಮೆ ಬರುತ್ತೆ. ಇವತ್ತು ಅಂತ ಕೆಲಸವನ್ನ ಕೇಂದ್ರ ಸರ್ಕಾರದಿಂದ ಇವತ್ತು ನಾವು ಸಾಕಷ್ಟು ಕಾಣ್ತಾ ಇದ್ದೀವಿ. ಯಾರು ದರಿದ್ರಾಗಿ ಮನೆ ಕುಂದಿರ್ತಕ್ಕಂಥ ಯೋಜನೆಗಳನ್ನು ಕೊಡೋದ್ರಿಂದ ದೇಶನೂ ಉದ್ಧಾರ ಆಗೋದಿಲ್ಲ, ಯಾವ ಜನನೂ ಉದ್ಧಾರ ಆಗೋದಿಲ್ಲ. ಇದರ ಮೊದಲು ನಾವುಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದಾಗ ಮಾತ್ರ ಏನಾದರೂ ಒಂದು ಬದಲಾವಣೆಯನ್ನು ನಾವು ತರಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬದಲಾವಣೆಯನ್ನ, ಹೊಸತನವನ್ನ, ಹೊಸ ಆರ್ಥಿಕ ಶಕ್ತಿಯನ್ನ ತರಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇದು ರಾಜಕಾರಣ ಅಲ್ಲ ನಾನು ಹೇಳೋದು. ಹಿಂದೆ ಎಲ್ಲೋ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂತ ಈ ದೇಶವನ್ನ ಇವತ್ತು ಆರ್ಥಿಕವಾಗಿ ಇಡೀ ಜಗತ್ತಿನ 5ನೇ ಸ್ಥಾನವನ್ನು ತಂದಿರತಕ್ಕಂಥ ಕೀರ್ತಿನೂ ಕೂಡ ಇವತ್ತು ನಾವು ಭಾರತೀಯರು ಹೆಮ್ಮೆಯಿಂದ ಹೇಳ್ತೀವಿ. ಹೌದಾ ಅಲ್ಲ? ಇವತ್ತು ಈ ತರದ ಮುಂದಾಲೋಚನೆ ಇರಬೇಕು. ಆಡಳಿತ ಮಾಡ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್